ಮಾಡೋದಿಕ್ಕೆ ಗುಂಡಿಗೆಯಲ್ಲಿ ಧೈರ್ಯನೂ ಇರಬೇಕು. ನನ್ನ ಮನೆ ಬ್ಯಾಸೆ ಹೊಡಿತೀಯಾ? ಎಲ್ಲ ಹೊಡಿತಾನೆ. ಬರೀ ಇಂಥದೆಯಾ? ನಮಸ್ತೆ ಸ್ನೇಹಿತರೆ, ನಮ್ಮ ಊರು ಕೆರೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ಏನ್ ಮಾಡೋದಿಕ್ ಹೊರಟಿದೀವಿ ಅಂತಲ್ಲ, ಏನ್ ತೋರ್ಸೋದಿಕ್ ಹೊರಟಿದೀವಿ ಅಂತ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬನ್ನಿ, ಮಾಡಿಫೈಡ್ ಲ್ಯಾಂಬರ್ಗಿನಿ ನಾವು ತೋರ್ಸೋದಿಕ್ ಹೊರಟಿರೋದು. ಅವ್ರದ್ದು ಅದು ಅವ್ರದ್ದೇನಾ? ಬೇರೆ ನಾವು ತೋರ್ಸೋದಿಕ್ಕೆ ಹೊರಟಿರೋದು ಇವತ್ತು ಏನಪ್ಪ ಅಂದರೆ ಚಕ್ಡಿ ಬಂಡಿ. ಇದು ನಾವು ಕಾರಲ್ಲಿ ಹೆಂಗೆ ಸೂಪರ್ ಕಾರು, ಮಾಡಿಫೈಡ್ ಕಾರು ಹಂಗಿರುತ್ತೆ. ಮಿನಿ, XUV, ಸ್ಪೋರ್ಟ್ಸು, ಕಾಂಪ್ಯಾಕ್ಟ್ SUV ಈ ಥರ ಹೆಂಗಿರುತ್ತೆ ಇದರಲ್ಲೂ ಹಂಗೆ. ಗಾಡಿಗಳಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ಗಾಡಿಗಳಿದ್ವು ಆವಾಗ. ಈಗಲೂ ಅದೇ ಥರ ಕೆಲವೊಂದು ಜಾಗದಲ್ಲಿ ಮಾತ್ರನೇ ಉಳಿಸ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮೂರಲ್ಲೂ ಒಂದಿದೆ, ಬನ್ನಿ ತೋರಿಸ್ತೀನಿ. ಇದೇನಿದೆ ಇದು ರೇಸಿಗೆ ಮಾತ್ರನೇ ಯೂಸ್ ಮಾಡೋದು. ಇದು ಚಕ್ಡಿ ಬಂಡಿ, ಇದರಲ್ಲಿ ಒಬ್ಬರೇ ಕುತ್ಕೊಂಡು ಹೊಡೆಯೋದಕ್ಕಾಗೋದು. ನೀವು ಹೆಂಗೆ ರೇಸ್ ಕಾರಲ್ಲಿ, ಮಾಡಿಫೈಡ್ ಕಾರಲ್ಲಿ ಇಬ್ಬರು ಮಾತ್ರ, ಡಬಲ್ ಡೋರ್ ಇರುತ್ತೆ ಮತ್ತು ಡಬಲ್ ಸೀಟ್ ಮಾತ್ರ ಇರುತ್ತೆ, ಅದೇ ಥರನೇ ಇದರಲ್ಲಿ ಒಬ್ಬರು ಅಥವಾ ಇಬ್ಬರು ಕುತ್ಕೊಂಡು ಹೊಡಿಬೋದು. ಒಬ್ಬರು ಇಲ್ಲಿ ಕುತ್ಕೊಂಡು ಹಗ್ಗ ಹಿಡ್ಕೊಳ್ಳೋದು, ಹಿಂದೆಯಿಂದ ಒಬ್ಬರು ಚಾಟಿಯಲ್ಲಿ ಹೊಡೆಯೋದು ಮಾಡ್ಕೊಂಡಿದ್ದೀವಿ. ಅದ್ರದ್ದೊಂದು ಕ್ಲಿಪ್ ಇದೆ, ಅದನ್ನ ಇವಾಗ ಹಾಕ್ತೀನಿ, ನೋಡ್ಕೊಂಡು ಬನ್ನಿ ಹೆಂಗಿತ್ತಂತ ಹೇಳ್ಬಿಟ್ಟು. ಹಾಸನ್ ಡಿಸ್ಟಿಕಲ್ಲೇ ಫಸ್ಟ್ ಟೈಮ್ ಮಾಡಿದ್ದು ಅದು ನಮ್ಮ ಬಾಣಾವರದಲ್ಲಿ. ಒಂಥರ ಇತಿಹಾಸ ಅಂತಲೇ ಹೇಳ್ಬೋದು. ಅದೇ ಮತ್ತು ಈ ಓರಿಗಳು ಏನಿದ್ದಾವೆ, ಇವೆರಡು ಹಳ್ಳಿಕಾರು ಓರಿಗಳು. ಇದೇನಿದ್ರು ಬರೀ ರೇಸ್ಗೆ ಮಾತ್ರನೇ ನಾವು ಬಳಸೋದು. ಯಾವುದೇ ಕಾರಣಕ್ಕೂ ಏನೇ ಕೆಲಸ ಮಾಡೋದಕ್ಕಾಗಲಿ, ಎತ್ತುಗಳ್ನೂ ಅಷ್ಟೇ ಯಾವ ಕೆಲಸ ಮಾಡೋದಕ್ಕೂ ನಾವು ಬಳಸಲ್ಲ. ಇದು ರೇಸ್ಗೆ ಮಾತ್ರನೇ ಬಳಸೋದು. ಮತ್ತು ಈ ಗಾಡಿ ಬಂದು ರೆಡಿಯಾಗಿರೋದು ಇಲ್ಲೆಲ್ಲೂ ಅಲ್ಲ, ಮಹಾರಾಷ್ಟ್ರದಿಂದ ರೆಡಿಯಾಗಿ ಬಂದಿರೋದು. ಫುಲ್ಲಿ ಮಾಡಿಫೈಡು. ಈ ಟೈರು ಮತ್ತು ಈ ರಿಮ್ ಏನಿದೆ ಇದೆಲ್ಲೂ ಇಲ್ಲಿ ಸಿಗಲ್ಲ. ಇದೆಲ್ಲ ರೆಡಿ ಮಾಡಿ ಮಾಡಿಫೈಡ್ ಮಾಡಿ ತಂದಿರೋ ಅಂಥದ್ದು ಪೂರ್ತಿ. ಇದು ಶೋಕಿ ಮಾಡೋದಕ್ಕೆ ಅಂತಲೇ ಮಾಡಿರೋದು. ಇದನ್ನೆಲ್ಲ ಮಾಡೋದಕ್ಕೆ ಎಲ್ರ ಕೈಲೂ ಆಗಲ್ಲ. ದುಡ್ಡಿದ್ರೆ ದುನಿಯಾನೇ ಆಳ್ಬೋದು ಅನ್ನೋ ಈ ಕಾಲದಲ್ಲಿ, ವೋಲ್ವೋ, BMW, ಪಾರ್ಶು, ಲ್ಯಾಂಬೋರ್ಗಿನಿ ಕಾಲದಲ್ಲಿ ಈ ಥರ ಮಾಡೋದಕ್ಕೆ ಗುಂಡಿಗೆಯಲ್ಲಿ ಧೈರ್ಯನೂ ಇರಬೇಕು. ಅವತ್ತು ಯಾರ ಮನೆ ಮುಂದೆ ಕಾರ್ ಇರ್ತಾಯಿತ್ತೋ ಅವ್ರು ಶ್ರೀಮಂತರು. ಬಟ್ ಇವತ್ತು ಯಾರ ಮನೆ ಮುಂದೆ ಎತ್ತಿನ ಗಾಡಿ ಐತೋ, ಎತ್ತುಗಳಿದಾವೋ ಅವರೇ ಶ್ರೀಮಂತರು. ಬ್ಯಾಕ್ ಟು ಪೆವಿಲಿಯನ್. ನಮ್ಮ ಸೌತ್ ಇಂಡಿಯನ್ ಮೂಲ ಬ್ರೀಡ್ ಇದೇನೆ, ಇಂದನೂ ಇದೇ ಬಂದಿರೋದು. ಇನ್ನೊಂದು ಏನಪ್ಪ ಅಂದರೆ ನಮ್ಮದನ್ನ ನಾವೇ ಉಳಿಸ್ಬೇಕು, ಬೇರೆ ಯಾರೂ ಬಂದು ಉಳಿಸಲ್ಲ. ನಮ್ಮ ಮನೆಯಲ್ಲೂ ನಾನು ಕಾಣಂಗೆ ಎತ್ತುಗಳಿದ್ದು 2012 ನಮ್ಮ ಕಡೆ ಯಾವಾಗ ಬರಗಾಲ ಬಂತು ಅಲ್ಲಿವರೆಗೂ ಇತ್ತು. ನಾನು ಎತ್ತುಗಳಲ್ಲಿ ಬೇಸೆ ಹೊಡೆದಿದ್ದಾರೆ, ನಾನು ನೋಡಿದ್ದೀನಿ. ಎತ್ತಿನ ಗಾಡಿ ಎಲ್ಲ ನಾನು ಓಡಿಸಿದ್ದೀನಿ ಮುಂಚೆ. ಅಷ್ಟೇ ಕಷ್ಟನೂ ಇದೆ ಇವತ್ತು ಎತ್ತುಗಳನ್ನ ಸಾಕೋದು. ಬಟ್ ಇಷ್ಟಪಟ್ಟು ಸಾಕಿದ್ರೆ ಅದು ಕಷ್ಟ ಅನ್ಸಲ್ಲ. ಇಷ್ಟ ತನಕ ಏನು ನೋಡಿದ್ರಿ ಅದಕ್ಕೆಲ್ಲ ಓನರ್ ಇವನೇ. ಎಷ್ಟನೇ ಕ್ಲಾಸ್ ನೀನು ಇವಾಗ? 6ನೇ ಕ್ಲಾಸು. ಹೌದಾ? ಇದನ್ನೆಲ್ಲ ಯಾರು ಹೇಳ್ಕೊಟ್ಟಿದ್ದು ನಿನಗೆ? ಎತ್ತುಗಳು ಹೊಡೆಯೋದು, ರೇಸ್ ಹೊಡೆಯೋದು ಇದೆಲ್ಲ? ಏನು ಗಾಡಿ ಎಲ್ಲ ಹೊಡೆಯಕ್ಕೆ ಬರುತ್ತಲ್ಲ, ಬ್ಯಾಸೆ ಹೊಡಿತೀಯಾ? ಎಲ್ಲ ಹೊಡಿತಾನೆ. ಬರೀ ಇಂಥದೆಯಾ? ಈ ವಯಸ್ಸಿಂದನೇ ತಿದ್ದಿದ್ರೆ ಮಕ್ಕಳಿಗೆ. ಇವತ್ತಿನ ಕಾಲದಲ್ಲಿ ಮಕ್ಕಳು ಫೋನು, ಅದು ಇದು, ಮೊಬೈಲ್ ಗೇಮು, ಆನ್ಲೈನ್ ಗೇಮು ಎಲ್ಲನೂ ಬರಬೇಕು ಅಂದರೆ ಅದು ಎಲ್ಲಿಂದ ಬರಬೇಕು? ಮೂಲ ಅವ್ರ ತಂದೆಯಿಂದ ಕಲಿಸಿರೋದು. ಮಗ, ಇವೆರಡು ಹೆಸರು ಏನಂತ ಇಟ್ಟಿದ್ದೀರಾ ನೀವು? ನೋಡಿ, ಇದ್ರ ಹೆಸರು ಕೋಟಿ, ಇದ್ರ ಹೆಸರು ಕೋಟೆ. ಎರಡಿಗೂ ಒಂದೊಂದು ಎಷ್ಟು. ಅಲ್ಲಿ ನಿಮಗೆ ಟೈರ್ ಗಾಡಿ ತೋರಿಸ್ತೀವಿ, ಆ ವಿಡಿಯೋನು ಪೂರ್ತಿಯಾಗಿ ನೋಡಿ. ದೊಡ್ಡ ಎತ್ತುಗಳು ಮತ್ತು ಟೈರ್ ಗಾಡಿ ಎರಡನ್ನೂ ತೋರಿಸ್ತೀವಿ. ಅದಂತ ಹಳ್ಳಿ ಹುಡುಗರನ್ನ ಪ್ರೀತಿ, ಪ್ರೋತ್ಸಾಹ ಎರಡೂ ನೀಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.